ಸರ್, ನಾನು ಇವತ್ತೇ ಹೇಳ್ತಾ ಇದ್ದೇನೆ, ನನ್ನ ರಾಜ್ಯ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೇನೆ, ಯಾವ ವ್ಯಕ್ತಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದ್ರೆ ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತಲೇ ಹೇಳುವಂಥ ಮನುಷ್ಯ ನಾನು. ಮುಲಾಜಿಲ್ಲ ಇದರಲ್ಲಿ. ನಮ್ಮ ಸರ್ಕಾರಗಳು ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಇದು ಈ ದೇಶ ಭಾರತೀಯರ ದೇಶ. ಯಾವನೋ ಬಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ಲಿಕ್ಕೆ ಬಿಡಲಿಕ್ಕೂ ನಾವು ತಯಾರಿಲ್ಲ. ಇದಕ್ಕೆಲ್ಲ ನಾವು ಒಪ್ಪೋದು ತಯಾರಿಲ್ಲ. ಇದೆಲ್ಲ ಸರ್ಕಾರಗಳು ಗಮನಿಸಬೇಕು. ಆದಷ್ಟು ಬೇಗ ತನಿಖೆ ಆಗಬೇಕು. ಅವ್ರಿಗೆ ನೇಣಿಗೆ ಹಾಕ್ತಿರೋ, ಗುಂಡು ಹೊಡಿತಿರೋ, ಏನಾದ್ರು ಕಾನೂನು ತರಲೇಬೇಕಿದು. ಇದರಲ್ಲಿ ಉದ್ದೇಶ ಇಲ್ಲ. ಡಿಲೇ ಯಾಕಂದರೆ ಅವೆಲ್ಲ ಕೆಲವು ಇವೆಲ್ಲ ತರಬೇಕಲ್ಲ, ಅವು ನೋಡಬೇಕು, ಚೆಕ್ ಮಾಡಬೇಕು. ಭಾಳ ಅವೆಲ್ಲ ಹಂಗಂಗೆ ಕೊಡೋ ಬರೋ ಅಂಥದ್ದಲ್ಲ. ಅದರಿಂದ ಅದನ್ನು ಆದಷ್ಟು ಬೇಗ ರೆಡಿ ಮಾಡಿಬಿಟ್ಟು ಅಂಥ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು. ಇದರಲ್ಲಿ ಶಿಕ್ಷೆ ಆಗಕ್ಕೆ ಬಿಡಬಾರ್ದು ಅನ್ನೋದಲ್ಲ. ಶಿಕ್ಷೆ ಆಗಬೇಕಂದ್ರೆ ನಮ್ಮ ಉದ್ದೇಶ. ಇದೊಂದೇ ಅಲ್ಲ, ಬಾಂಬ್ ಬ್ಲಾಸ್ಟ್ ಆದವನು ಬಿಡಂಗಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ರೀತಿಯ ಕೆಟ್ಟ ಹೆಸರು ತರುವಂಥ ಯಾವುದೇ ವ್ಯಕ್ತಿ ಇರ್ಬೋದು, ನಾವು ಬಿಡೋಕ್ಕಾಗಲ್ಲ. ಅದರಿಂದ ವಿಧಾನಸೌಧದಲ್ಲಿ ಆಗಿರೋದು ಭಾಳ ಖಂಡನೆ. ಇದು ನಾನು ಖಂಡನೆ ಮಾಡ್ತೀನಿ. ಸರ್, ನಾನು ಇವತ್ತೇ ಹೇಳ್ತಾ ಇದ್ದೇನೆ, ನನ್ನ ರಾಜ್ಯ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೇನೆ, ಯಾವ ವ್ಯಕ್ತಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದ್ರೆ ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತಲೇ ಹೇಳುವಂಥ ಮನುಷ್ಯ ನಾನು. ಮುಲಾಜಿಲ್ಲ ಇದರಲ್ಲಿ. ನಮ್ಮ ಸರ್ಕಾರಗಳು ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಇದು ಈ ದೇಶ ಭಾರತೀಯರ ದೇಶ. ಯಾವನೋ ಬಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ಲಿಕ್ಕೆ ಬಿಡಲಿಕ್ಕೂ ನಾವು ತಯಾರಿಲ್ಲ. ಇದಕ್ಕೆಲ್ಲ ನಾವು ಒಪ್ಪೋದು ತಯಾರಿಲ್ಲ. ಇದೆಲ್ಲ ಸರ್ಕಾರಗಳು ಗಮನಿಸಬೇಕು. ಆದಷ್ಟು ಬೇಗ ತನಿಖೆ ಆಗಬೇಕು. ಅವ್ರಿಗೆ ನೇಣಿಗೆ ಹಾಕ್ತಿರೋ, ಗುಂಡು ಹೊಡಿತಿರೋ, ಏನಾದ್ರು ಕಾನೂನು ತರಲೇಬೇಕಿದು. ಇದರಲ್ಲಿ ಉದ್ದೇಶ ಇಲ್ಲ. ಡಿಲೇ ಯಾಕಂದರೆ ಅವೆಲ್ಲ ಕೆಲವು ಇವೆಲ್ಲ ತರಬೇಕಲ್ಲ, ಅವು ನೋಡಬೇಕು, ಚೆಕ್ ಮಾಡಬೇಕು. ಭಾಳ ಅವೆಲ್ಲ ಹಂಗಂಗೆ ಕೊಡೋ ಬರೋ ಅಂಥದ್ದಲ್ಲ. ಅದರಿಂದ ಅದನ್ನು ಆದಷ್ಟು ಬೇಗ ರೆಡಿ ಮಾಡಿಬಿಟ್ಟು ಅಂಥ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು. ಇದರಲ್ಲಿ ಶಿಕ್ಷೆ ಆಗಕ್ಕೆ ಬಿಡಬಾರ್ದು ಅನ್ನೋದಲ್ಲ. ಶಿಕ್ಷೆ ಆಗಬೇಕಂದ್ರೆ ನಮ್ಮ ಉದ್ದೇಶ. ಇದೊಂದೇ ಅಲ್ಲ, ಬಾಂಬ್ ಬ್ಲಾಸ್ಟ್ ಆದವನು ಬಿಡಂಗಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ರೀತಿಯ ಕೆಟ್ಟ ಹೆಸರು ತರುವಂಥ ಯಾವುದೇ ವ್ಯಕ್ತಿ ಇರ್ಬೋದು, ನಾವು ಬಿಡೋಕ್ಕಾಗಲ್ಲ. ಅದರಿಂದ ವಿಧಾನಸೌಧದಲ್ಲಿ ಆಗಿರೋದು ಭಾಳ ಖಂಡನೆ. ಇದು ನಾನು ಖಂಡನೆ ಮಾಡ್ತೀನಿ. ಸರ್, ನಾನು ಇವತ್ತೇ ಹೇಳ್ತಾ ಇದ್ದೇನೆ, ನನ್ನ ರಾಜ್ಯ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೇನೆ, ಯಾವ ವ್ಯಕ್ತಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದ್ರೆ ಅವನಿಗೆ ಗುಂಡಿಟ್ಟು ಹೊಡೀರಿ ಅಂತಲೇ ಹೇಳುವಂಥ ಮನುಷ್ಯ ನಾನು. ಮುಲಾಜಿಲ್ಲ ಇದರಲ್ಲಿ. ನಮ್ಮ ಸರ್ಕಾರಗಳು ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಇದು ಈ ದೇಶ ಭಾರತೀಯರ ದೇಶ. ಯಾವನೋ ಬಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ಲಿಕ್ಕೆ ಬಿಡಲಿಕ್ಕೂ ನಾವು ತಯಾರಿಲ್ಲ. ಇದಕ್ಕೆಲ್ಲ ನಾವು ಒಪ್ಪೋದು ತಯಾರಿಲ್ಲ. ಇದೆಲ್ಲ ಸರ್ಕಾರಗಳು ಗಮನಿಸಬೇಕು. ಆದಷ್ಟು ಬೇಗ ತನಿಖೆ ಆಗಬೇಕು. ಅವ್ರಿಗೆ ನೇಣಿಗೆ ಹಾಕ್ತಿರೋ, ಗುಂಡು ಹೊಡಿತಿರೋ, ಏನಾದ್ರು ಕಾನೂನು ತರಲೇಬೇಕಿದು. ಇದರಲ್ಲಿ ಉದ್ದೇಶ ಇಲ್ಲ. ಡಿಲೇ ಯಾಕಂದರೆ ಅವೆಲ್ಲ ಕೆಲವು ಇವೆಲ್ಲ ತರಬೇಕಲ್ಲ, ಅವು ನೋಡಬೇಕು, ಚೆಕ್ ಮಾಡಬೇಕು. ಭಾಳ ಅವೆಲ್ಲ ಹಂಗಂಗೆ ಕೊಡೋ ಬರೋ ಅಂಥದ್ದಲ್ಲ. ಅದರಿಂದ ಅದನ್ನು ಆದಷ್ಟು ಬೇಗ ರೆಡಿ ಮಾಡಿಬಿಟ್ಟು ಅಂಥ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು. ಇದರಲ್ಲಿ ಶಿಕ್ಷೆ ಆಗಕ್ಕೆ ಬಿಡಬಾರ್ದು ಅನ್ನೋದಲ್ಲ. ಶಿಕ್ಷೆ ಆಗಬೇಕಂದ್ರೆ ನಮ್ಮ ಉದ್ದೇಶ. ಇದೊಂದೇ ಅಲ್ಲ, ಬಾಂಬ್ ಬ್ಲಾಸ್ಟ್ ಆದವನು ಬಿಡಂಗಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ರೀತಿಯ ಕೆಟ್ಟ ಹೆಸರು ತರುವಂಥ ಯಾವುದೇ ವ್ಯಕ್ತಿ ಇರ್ಬೋದು, ನಾವು ಬಿಡೋಕ್ಕಾಗಲ್ಲ. ಅದರಿಂದ ವಿಧಾನಸೌಧದಲ್ಲಿ ಆಗಿರೋದು ಭಾಳ ಖಂಡನೆ. ಇದು ನಾನು ಖಂಡನೆ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.